ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ಪಾಠ ಇದು ಸಿಂಪಲ್ ಸಿವಿಕ್ಸ್ ಚಾಪ್ಟರ್ ವೈಸ್ ಸರಣಿಯಲ್ಲಿ. ಸಿಂಪಲ್ ಸಿವಿಕ್ಸ್ ಸರಣಿಯಲ್ಲಿ ಇದು 6ನೇ ವಿಡಿಯೋ. ಈಗ ಆಲ್ರೆಡಿ 5 ವಿಡಿಯೋಗಳು ಬಂದಿದೆ, ಅದನ್ನ ಕೂಡ ನೀವು ನೋಡ್ಬೋದು. ಆದ್ರೆ ಟಿಇಟಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ವಿಡಿಯೋಗಳನ್ನ ಈಗ ಆಲ್ರೆಡಿ ನಿಮ್ಗೆ ಅಪ್ಲೋಡ್ ಮಾಡಿದಿರಿ. ಇವತ್ತು ತುಂಬಾ ಇಂಪಾರ್ಟೆಂಟ್. ಹೋದ್ ಸಾರಿ ಬಹಳಷ್ಟು ಜನ ಟಿಇಟಿ ಪೇಪರ್ ಮುಗಿಸಿತ್ತು. ಯಾವ ಟಾಪಿಕ್ ಅಲ್ಲಿ? ಇದೇ ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಒಂದು 3 ಜನರ ಹೆಸರು ಇಟ್ಕೊಂಡ್ಬಿಟ್ಟು ಒಂದಿಷ್ಟು ಪ್ರಶ್ನೆಗಳನ್ನ ಮಾಡ್ಬಿಟ್ಟು ಎಲ್ಲರನ್ನ ಮುಗಿಸಿದ್ದ ಅಂತ ಅದ್ಭುತವಾದಂತ 3 ಹೆಸರುಗಳ ಬಗ್ಗೆ ಇದನ್ನ ಬಹಳ ಕ್ಲೀನ್ ಆಗಿ ಇವತ್ತು ವಿಡಿಯೋ ಮಾಡಿದ್ದೀನಿ. ಜೊತೆಗೆ 10ನೇ ತರಗತಿಯಲ್ಲಿ ಭಾರತಕ್ಕಿರುವ ಸವಾಲುಗಳು ಅನ್ನುವಂತ ಮತ್ತೆ ಅವುಗಳ ಪರಿಹಾರ ಉಪಾಯಗಳು ಅನ್ನುವಂತ ಟಾಪಿಕ್ಸ್ ನ ಕವರ್ ಮಾಡಿಬಿಟ್ಟು ಒಂದು ಕಾಂಬಿನೇಷನ್ ಆಗಿ ವೆರಿ ಸಿಂಪಲ್ ಆಗಿ ಆ ಒಂದು 7-8 ಪೇಜ್ ಅಲ್ಲಿ ಇರೋ ಪಾಠವನ್ನ ಹೆಂಗೊಂದು ಸಿಂಪಲ್ ಆಗಿ ಯಾವ ಪಾಯಿಂಟ್ ಅನ್ನ ಹೈಲೈಟ್ ಮಾಡಿದ್ದೀನಿ, ಅದ್ರ ಮೇಲೆ ನೀವೇನಾದ್ರೂ ಇವತ್ತು ವರ್ಕ್ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಹೇಳ್ತೀನಿ, ಈ ಪಾಠಗಳ ಮೇಲಿನ ಪ್ರಶ್ನೆಗಳು ಯಾವುದೇ ಬಂದ್ರು ನೀವು ಅಟೆಂಡ್ ಮಾಡಬಹುದು ಅಂತ ಅದ್ಭುತವಾಗಿರ್ತಕ್ಕಂಥ ಒಂದು ವಿಡಿಯೋದ ಸರಣಿಗೆ ಇದು ಸಿಂಪಲ್ ಸಿವಿಕ್ಸ್ ಚಾಪ್ಟರ್ ವೈಸ್ 6 ಅಲ್ಲಿ ಬರ್ತಾ ಇದ್ರಿ. ಕಾಣ್ತಾ ಇರೋ QR ಕೋಡ್ ನ ಮಾತ್ರ ಮರಿಬೇಡಿ. ಇದು ರಮೇಶ್ ಸರ್ಗೋಸ್ಕರ ನೀವು ಮಾಡೋದಲ್ಲ, ಇದು ರಾಜ್ಯದಲ್ಲಿ ಈ ತರದ ಫ್ರೀ ಆಫ್ ಕ್ಲಾಸ್ ಅಲ್ಲಿ ಕ್ವಾಲಿಟಿ ವೈಸ್ ಅಲ್ಲಿ ಇನ್ನು ಮುಂದುವರೆದ ಕ್ಲಾಸ್ ಗಳನ್ನ ಕೊಡ್ಬೇಕು ಅಂದ್ರೆ ಒಂದಿಷ್ಟು ಡಿಜಿಟಲೈಸೇಷನ್ ಮಾಡಬೇಕು. ಅದಕ್ಕೋಸ್ಕರ ನೀವು ನನಗೆ ಹೆಲ್ಪ್ ಮಾಡಿದ್ರೆ ರಾಜ್ಯದಲ್ಲಿರೋ ಎಷ್ಟೋ ಜನರಿಗೆ ಹೆಲ್ಪ್ ಮಾಡ್ದಂಗೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಿಂಪಲ್ ಸಿವಿಕ್ಸ್ ಸರಣಿಯನ್ನ ನೋಡೋಣ. ಮರಿಬೇಡಿ, ಸ್ಫೂರ್ತಿ ಅಕಾಡೆಮಿ ನಿಮ್ಗೆ ಈ ತರದ ಬಹುಮುಖವಾದಂತ ಅನೇಕ ವಿಡಿಯೋಗಳನ್ನ 1000+ ವಿಡಿಯೋಗಳು ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಇದ್ದಾವೆ, ನೀವು ಹೋಗಿ ನೋಡ್ಬೋದು. ಇನ್ನು ಹೆಚ್ಚಿನ ಅಧ್ಯಯನಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳ್ತಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವುಡ್ರೋ ವಿಲ್ಸನ್ ನ ಆ ಒಂದು ಪ್ರಯತ್ನಗಳ ಬಗ್ಗೆ ಮತ್ತೆ ಗುಲಿಕ್ ಅವ್ರು ಮಾಡಿದಂತಹ ಪೋಸ್ಟ್ ಕಾರ್ಬ್ಗಳ ಬಗ್ಗೆ ಇವತ್ತು ಮಾತಾಡೋಣ. ಇವತ್ತು ಸಿಂಪಲ್ ಸಿವಿಕ್ಸ್ ಸರಣಿಯಲ್ಲಿ ಸಾರ್ವಜನಿಕ ಆಡಳಿತ ಬರುತ್ತೆ, ಮತ್ತೆ ಭಾರತ ದೇಶಕ್ಕಿರುವ ಸವಾಲುಗಳು ಅನ್ನುವಂತಹ 10th ಚಾಪ್ಟರ್ ಕೂಡ ಬರುತ್ತೆ. ಇದು 9th ಸ್ಟ್ಯಾಂಡರ್ಡ್ ಚಾಪ್ಟರ್ ಕೂಡ ನಿಮ್ಗೆ ರಿವೈಸ್ ಆಗತ್ತೆ. ಓಕೆ, ಸೊ ಯಾಕೆ ಅಂತಂದ್ರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪಾಠಗಳು, ಇವನ್ನ ಬಹಳ ಸೀರಿಯಸ್ ಆಗಿ ನೋಡ್ಕೊಳ್ಳಿ. ಸಾರಿ ಇದ್ರ ಮೇಲೆ ಪ್ರಶ್ನೆಗಳು ಇದ್ದಾವೆ. ಸೊ ಹಾಗಾಗಿ ಸಾರ್ವಜನಿಕ ಆಡಳಿತ ಒಂದು ಪರಿಚಯ, ಇದು 9th ಸ್ಟ್ಯಾಂಡರ್ಡ್ ನ ಕೊನೆ ಚಾಪ್ಟರ್ ಬಗ್ಗೆ. ಸೊ ಬರೀ ಇದರ ಪ್ರಶ್ನೆ ನೋಡೋದಾದ್ರೆ ಸಾರ್ವಜನಿಕ ಆಡಳಿತದ ಒಂದು ಪರಿಚಯ ತುಂಬಾ ಅದ್ಭುತವಾಗಿ ಈ ಪಾಠದಲ್ಲಿ ಹೇಳಿದ್ದಾನೆ. ಯಾಕೆ ಅಂತಂದ್ರೆ ಅಮೆರಿಕದ ಮಾಜಿ ಅಧ್ಯಕ್ಷ ವುಡ್ರೋ ವಿಲ್ಸನ್ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕೂಡ ಇವ್ರನ್ನ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಈ ಸಾರಿ ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಕ್ವಶನ್ ಇದು. ಮಾಜಿ ಅಧ್ಯಕ್ಷರಾದ ವುಡ್ರೋ ವಿಲ್ಸನ್ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರೀತಾರೆ. ಯಾಕಂದ್ರೆ ಸಾರ್ವಜನಿಕ ಆಡಳಿತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ವ್ಯಾಪಕವಾದ ಕ್ಷೇತ್ರದ ಒಂದು ನಿರ್ದಿಷ್ಟ ಭಾಗದ ಬಗ್ಗೆ ಅವನು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಹೇಳಿದ್ದ. ಅಂದ್ರೆ ಈಗ ನಾವು ಪೂರ್ತಿ ಅಡ್ಮಿನಿಸ್ಟ್ರೇಷನ್ಸ್ ಅಂತ ಏನ್ ಕರಿತೀವಲ್ಲ, ಅದರ ಒಂದು ದೊಡ್ಡದಾಗಿರೋ ಕ್ಷೇತ್ರದಲ್ಲಿ ಅದರ ಒಂದು ಪಾರ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ. ಓಕೆ, ಈ ಸಾರ್ವಜನಿಕ ಅನ್ನುವಂತ ಪದವನ್ನ ಮೊಟ್ಟ ಮೊದಲ ಬಾರಿಗೆ 1812ರಲ್ಲಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಇದನ್ನ ಬಳಸಿದ್ದ. ನೋಡಿ, ಪಿತಾಮಹ ಅಂತ ಬಂದ್ರೆ ವುಡ್ರೋ ವಿಲ್ಸನ್, ಗವರ್ನಮೆಂಟ್ ಅಲ್ಲಿ ನಮ್ಗೆ ಸಾರ್ವಜನಿಕ ಅನ್ನುವ ಪದವನ್ನ ಬಳಸೋನು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ನೋಡಿ, ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೂಡ ಬಂದಿದೆ 2020ರಲ್ಲಿ ಈ ಪ್ರಶ್ನೆ ಕೇಳಿದ್ದಾನೆ. ಸಾರ್ವಜನಿಕ ಆಡಳಿತ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ. ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಬಂದಿದೆ. 1812ರಲ್ಲಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಇದನ್ನ ಬಳಸಿದ ಅಂತ ಕೂಡ ಬಂದಿದೆ. ಸೊ ಅಲ್ಲಿಗೆ ಸಾರ್ವಜನಿಕ ಆಡಳಿತ ಪದ ಒಂದು ವ್ಯವಸ್ಥೆ ಬಗ್ಗೆ ಮೊಟ್ಟ ಮೊದಲಿಗೆ ಮಾತಾಡೋದಾದ್ರೆ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅಂತ ಬಂದ್ರೆ ಅದು ವುಡ್ರೋ ವಿಲ್ಸನ್ಸ್ ಬಗ್ಗೆ ಬರುತ್ತೆ. ಮತ್ತೆ ಲೂಥರ್ ಗಿಲಿಕ್ ಅವ್ರ ಬಗ್ಗೆ ಮುಂದೆ ಇನ್ನೂ ಬರ್ತದೆ, ಅವಾಗ ಹೇಳ್ತೀನಿ. ಅವ್ರ ಬಗ್ಗೆನೂ ಕೂಡ ಪ್ರಶ್ನೆಗಳು ಇದ್ದಾವೆ. ಹಂಗಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ರೆ ಈ ಆಡಳಿತ ಅನ್ನುವ ವಿಚಾರದ ಬಗ್ಗೆ ಅವ್ರು ಹೇಳ್ತಾರೆ. ಕನ್ನಡದ ಆಡಳಿತ ಅನ್ನುವಂತಹ ಈ ಪದ ಏನಿದೆ, ಇದು ಆಂಗ್ಲ ಭಾಷೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಅನ್ನೋ ಪದದಿಂದ ಬಂದಿದೆ. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಇದು ಲ್ಯಾಟಿನ್ ಭಾಷೆಯಲ್ಲಿ ಆಡ್ ಮತ್ತೆ ಮಿನಿಸ್ಟ್ರಿ ಅನ್ನೋ ಪದದಿಂದ ಬಂದಿದೆ. ಹಂಗಾಗಿ ಇಲ್ಲಿ ಸಂಯೋಜನೆ ವಿಚಾರದಲ್ಲಿ ನಾವು ಮಾತಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ಇದನ್ನ ಮಾತಾಡ್ತಾರೆ. ಯಾಕೆಂತಂದ್ರೆ ಸೇವೆ ಮಾಡು, ಟು ಸರ್ವ್ ಕಾಳಜಿ ವಹಿಸು, ಟು ಕೇರ್ ನೋಡಿಕೊಳ್ಳು, ಟು ಲುಕ್ ಆಫ್ಟರ್, ಟು ಮ್ಯಾನೇಜ್ ಅಫೇರ್ಸ್ ಅಂತಕ್ಕಂಥ ಪದಗಳನ್ನು ಬಳಸಿ ಆಡಳಿತ ಅಂದ್ರೆ ಜನರಿಗೆ ಸೇವೆ ಸಲ್ಲಿಸುವ, ಜನರ ಬಗ್ಗೆ ಕಾಳಜಿ ವಹಿಸುವ ಮತ್ತು ಅವರಿಗೆ ಸಂಬಂಧಿಸಿದ ವ್ಯವಹಾರಗಳನ್ನು ನಿರ್ವಹಿಸುವ ಒಂದು ಪ್ರಕ್ರಿಯೆ, ಇದು ಅಡ್ಮಿನಿಸ್ಟ್ರೇಷನ್ಸ್ ಅಲ್ಲಿ. ಹಂಗಾಗಿ
ನೋಡಿ ಸ್ಟೇಟ್ಮೆಂಟ್ ಬಹಳ ಚೆನ್ನಾಗಿದ್ದಾವೆ, ನೋಡ್ಕೊಳ್ಬೇಕು. ವುಡ್ರೋ ವಿಲ್ಸನ್ ಪ್ರಕಾರ, ವುಡ್ರೋ ವಿಲ್ಸನ್ ಹೇಳ್ತಾನೆ, ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ, ಕಾನೂನಿನ, ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಲಾ ಪ್ಲಸ್ ಜಾರಿಗೆ ತರೋದು, ಕಾನೂನನ್ನ ಕ್ರಮಬದ್ಧವಾಗಿ ಜಾರಿಗೆ ತರೋದನ್ನ ಅವನು ಸಾರ್ವಜನಿಕ ಆಡಳಿತ ಅಂತ ಕರೆದಿದ್ದಾನೆ. ಯಾರು? ವುಡ್ರೋ ವಿಲ್ಸನ್, ಪಿತಾಮಹ, ನೆನ್ಪಿಟ್ಕೊಳ್ಳಿ. ಪಿಫ್ನರ್, ಈಗ ಆಲ್ರೆಡಿ ಆಪ್ಷನ್ ಅಲ್ಲಿ ನೋಡಿದ್ರಲ್ಲ, ಪಿಫ್ನರ್ ಪ್ರಕಾರ ಸಾರ್ವಜನಿಕ ನೀತಿಯನ್ನ ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆ, ಸಾರ್ವಜನಿಕ ನೀತಿಯನ್ನ ಸಾಮೂಹಿಕವಾಗಿ ತರಬೇಕು ಅಂತಂದ್ರೆ ಅದು ಫಿಫ್ನರ್ ಹೇಳ್ತಾನೆ. ಲೂಥರ್ ಗುಲಿಕ್ ಏನ್ ಹೇಳ್ತಾನೆ? ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗಕ್ಕೆ ಸಂಬಂಧಿಸಿದೆ. ನೋಡಿ ಇವೆಲ್ಲ ನೆನ್ಪಿಟ್ಕೊಳ್ಬಹುದು ಈಸಿ, ಕಾರ್ಯಾಂಗಕ್ಕೆ ಸಂಬಂಧಿಸಿದೆ, ಇಷ್ಟು ನೆನ್ಪಿಟ್ಕೊಂಡ್ರೆ ಲೂಥರ್ ಗುಲಿಕ್. ಸಾಮೂಹಿಕ ಜಾರಿ ಫಿಫ್ನರ್, ಸಮಗ್ರ ಕ್ರಮಬದ್ಧ ಇದು ವುಡ್ರೋ ವಿಲ್ಸನ್ ಅವ್ರದ್ದು. ಇನ್ನು ಎಫ್.ಎಂ. ಮಾರ್ಕ್ ಅವ್ರು ಹೇಳ್ತಾರೆ, ವ್ಯಕ್ತಿ ವಸ್ತು ವಿಧಾನಗಳ ವ್ಯವಸ್ಥಿತ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ನೆಕ್ಸ್ಟ್ ಬಂತಂದ್ರೆ ನಮ್ಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಬಗ್ಗೆ ಕೂಡ ಮಾತಾಡ್ತೀವಿ. ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ನೋಡಬಹುದಾಗಿರ್ತಕ್ಕಂಥದ್ದು ಅಂತಂದ್ರೆ, ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಇಂಪಾರ್ಟೆಂಟ್. ಪಾಲ್ ಎಚ್ ಅಪಲ್ ಬಿ ಅವರು ಹೇಳ್ತಕ್ಕಂಥ, ಪಾಲ್ ಎಚ್ ಅಪಲ್ ಬಿ ಅವರು ಹೇಳ್ತಾರೆ, ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣ ಹರಟೆಯ ಕೂಟ ಅಂತ ಅಭಿಪ್ರಾಯ ಪಡ್ತಾರೆ. ಹಾಗಾಗಿ ಸಾರ್ವಜನಿಕ ಆಡಳಿತಕ್ಕೆ ಬಹಳ ಬೇಕು. ಈ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಪಾಲ್ ಎಚ್ ಅಪಲ್ ಬಿ ಅವ್ರದ್ದು. ಓಕೆ, ಸಾರ್ವಜನಿಕ ಆಡಳಿತ ಸರ್ಕಾರದ ಆಧಾರ ಸ್ತಂಭ ಆಗಿದೆ, ಹಾಗಾಗಿ ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣಹರಟೆಯ ಕೂಟ ಅಂತ ಹೇಳ್ತಾರೆ. ಸಾರ್ವಜನಿಕ ಹಿತಾಸಕ್ತಿಯನ್ನ ಕಾಪಾಡಲು ಸೇವೆ ಸಲ್ಲಿಸುತ್ತಿದೆ, ಕೆಲವು ಕಾನೂನು ನೀತಿಗಳ ಅನುಷ್ಠಾನ ಆಗಬೇಕು, ಸಾಮಾಜಿಕ ಭದ್ರತೆಯನ್ನ ಅದು ದೃಢಪಡಿಸಬೇಕು ಅಂತ ಕೂಡ ಅಲ್ಲಿ ಹೇಳಲಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ರೆ, ಸಾಮಾಜಿಕ ಭದ್ರತೆಯನ್ನ ದೃಢಪಡಿಸುವುದಕ್ಕೋಸ್ಕರವಾಗಿ ನಮ್ಮಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಜಾರಿಗೆ ತರ್ತಾ ಇದ್ರು. ನೋಡಿ, ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ NFSM ನೆನ್ಪಿಟ್ಕೊಳ್ಳಿ, ಇದನ್ನ ಯಾಕೆ ತರಲಾಗಿದೆ ಅಂತ ಹೇಳ್ತಾರೆ. ಸಾಮಾಜಿಕ ಭದ್ರತೆ ಅಂದ್ರೆ ಆಹಾರ ಸಂಬಂಧಪಟ್ಟಂತೆ ಆಹಾರ ಭದ್ರತಾ ನೀತಿ, ಪ್ರತಿಯೊಬ್ಬರಿಗೂ ಭಾರತದಲ್ಲಿ ವಾಸ ಮಾಡಿರೋರಿಗೆ ಒಂದು ಆಹಾರ ಅಟ್ಲೀಸ್ಟ್ ನಮ್ಗೆ ಸಿಗತ್ತೆ ಅನ್ನುವಂಥ ಗ್ಯಾರಂಟಿ ಇರಬೇಕು. ಅಂತಹ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ NFSM ಕೂಡ ಜಾರಿಗೆ ತಂದ್ರು. ಸಾಮಾಜಿಕ ಭದ್ರತಾ ನೀತಿಗೆ ಇದೊಂದು ಉದಾಹರಣೆ. ಹಂಗೇನೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ನೀವು ನೋಡ್ಬೋದು, ವುಡ್ರೋ ವಿಲ್ಸನ್ ಮತ್ತೆ LD ವೈಟ್ ಅವ್ರು ಹೇಳ್ತಾರೆ, ಸಾರ್ವಜನಿಕ ಆಡಳಿತದ ಸಮಗ್ರ ದೃಷ್ಟಿಕೋನವನ್ನ ಇವರು ಪ್ರತಿಪಾದನೆ ಮಾಡ್ತಾರೆ. ಹಂಗಾಗಿ ಇವರನ್ನ ಪಿತಾಮಹ ಅಂತ ಕೂಡ ಕರೆಯೋದು. ಸರ್ಕಾರದ 3 ಅಂಗಗಳಾದ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗಗಳು ಎಲ್ಲಾ ಕಾರ್ಯಚಟುವಟಿಕೆಗಳನ್ನು ಆಡಳಿತದ ಅಧ್ಯಯನವು ಇದು ಒಳಗೊಂಡಿರುತ್ತೆ ಅಂತ ಇವರು ತಮ್ಮ ವ್ಯಾಪ್ತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಬಂದ್ರೆ ನೋಡಿ, ನಿಮ್ಗೆ ಹೇಳಿದ್ದೆ ಇದು ಕೂಡ ಪ್ರಶ್ನೆ ಬಂದಿದೆ. ಲೂಥರ್ ಗುಲಿಕ್ ಅವ್ರ ಬಗ್ಗೆ 2021ರಲ್ಲಿ ಪ್ರಶ್ನೆ ಬಂದಿದೆ. ಹರ್ಬರ್ಟ್ ಎಸ್ ಸೈಮನ್, ಲೂಥರ್ ಗುಲಿಕ್ ಮುಂತಾದವರು ಸಾರ್ವಜನಿಕ ಆಡಳಿತದ ಸಂಕುಚಿತ ದೃಷ್ಟಿಕೋನ ಪ್ರತಿಪಾದಿಸಿದ್ದಾರೆ. ಪೋಸ್ಟ್ ಕಾರ್ಬ್ ಅಂತ ಕರಿತೀವಿ. ಪೋಸ್ಟ್ ಕಾರ್ಬ್ ಅಂತಂದ್ರೆ ಈ ತರ ಪ್ರತಿಯೊಂದು ಪದಕ್ಕೂ ಇಲ್ಲಿ ಅಕ್ಷರಕ್ಕೂ ಅರ್ಥವನ್ನ ಕೊಟ್ಟಿದ್ದಾರೆ. ಲೂಥರ್ ಗುಲಿಕ್ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಪೋಸ್ಟ್ ಕಾರ್ಬ್ ಅಂತ ಕೂಡ ಇವರು ಕರೆದ್ರು. ಹಾಗಾಗಿ ಇದನ್ನ ನಮ್ಗೆ ಪ್ರಶ್ನೆ ಕೇಳಿದಾನೆ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಪದದ ಮೂಲಕ ವಿವರಿಸಿದವರು ಯಾರು ಅಂತ. ಲೂಥರ್ ಗುಲಿಕ್ ಅವರು ಇದನ್ನ ವಿವರಿಸಿದ್ದಾರೆ. ವುಡ್ರೋ ವಿಲ್ಸನ್ ಪಿತಾಮಹ. ಓಕೆ, ಆಮೇಲೆ ಮೊದಲು ಜಾರಿಗೆ ತಂದವರು ಯಾರು ಅನ್ನುವಂತ ಪ್ರಶ್ನೆ ಕೂಡ ನಿಮ್ಗೆ ಬಂದಿತ್ತಲ್ವಾ. ಈ ತರದ 3 ಜನರನ್ನ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಇವನ್ ಪ್ರಕಾರ ಪೋಸ್ಟ್ ಕಾರ್ಬ್ ಅಂತಂದ್ರೆ ಏನು ಅಂತ ಅವನು ಹೇಳ್ತಾನೆ. P ಅಂತಂದ್ರೆ ಯೋಜಿಸುವಿಕೆ, ಪ್ಲಾನಿಂಗ್ ಮಾಡಿ. O ಅಂದ್ರೆ ಸಂಘಟಿಸುವಿಕೆ, ಆರ್ಗನೈಸೇಷನ್ ಅಥವಾ ಆರ್ಗನೈಸಿಂಗ್. S ಅಂದ್ರೆ ಸಿಬ್ಬಂದಿಗಳ ಪೂರೈಕೆ, ಸ್ಟಾಫಿಂಗ್ ಬೇಕು. D ಅಂದ್ರೆ ಡೈರೆಕ್ಷನ್ ಅಂದ್ರೆ ನಿರ್ದೇಶನ ಕೊಡೋದು. ಕೋ ಅಂದ್ರೆ ಕೋಆರ್ಡಿನೇಟಿಂಗ್, ಇವರ ಒಂದು ಸಿಬ್ಬಂದಿಗಳು ಮತ್ತೆ ನಿರ್ದೇಶನಗಳಿಗೆ ಒಂದು ಕೋಆರ್ಡಿನೇಟರ್ ಮಾಡಬೇಕು. R ಅಂದ್ರೆ ರಿಪೋರ್ಟಿಂಗ್ ಮಾಡಬೇಕು. ಆಮೇಲೆ B ಮೀನ್ಸ್ ಆಯವ್ಯಯ, ಬಡ್ಜೆಟಿಂಗ್ ಅನ್ನ ತರೋದು. ಇದನ್ನೇ ಅವರು ಪೋಸ್ಟ್ ಕಾರ್ಬ್ ಅಂತೇಳಿ ಪದವನ್ನ ಬಳಸಿ ಆ ಮುಖಾಂತರ ಇವರು ವಿವರಣೆಯನ್ನ ಕೊಡ್ತಾ ಬಂದ್ರು. ಓಕೆ, ನೆಕ್ಸ್ಟ್ ಹೇಳ್ತಾರೆ, ಇಲ್ಲಿ ಆಡಳಿತ ಸೇವೆಯನ್ನ ಕೊಡೋದಕ್ಕೆ ಸೆಂಟ್ರಲ್ ಅಲ್ಲಿ ನಮ್ಗೆ ಕೇಂದ್ರ ಲೋಕ ಸೇವಾ ಆಯೋಗ ಇದೆ.
ಯು ಪಿ ಎಸ್ ಸಿ ಯಾವುದರ ಅಡಿಯಲ್ಲಿ ಜಾರಿಗೆ ತರಲಾಗಿದೆ? ಆರ್ಟಿಕಲ್ 315 ಅಡಿಯಲ್ಲಿ, ನೆನ್ಪಿಟ್ಕೊಳ್ಳಿ, 315 315 ಅಡಿಯಲ್ಲಿ ಇದರಲ್ಲಿ ಒಬ್ಬ ಅಧ್ಯಕ್ಷರು ಇರ್ತಾರೆ, 10 ಜನ ಇವ್ರನ್ನ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ಕಾರ್ಯಾಂಗದಲ್ಲಿ ಪ್ರೈಮ್ ಮಿನಿಸ್ಟರ್ ಮತ್ತೆ ಮಿನಿಸ್ಟ್ರಿ ಅವರು ಇದಕ್ಕೆ ಸಜೆಸ್ಟ್ ಮಾಡ್ತಾರೆ, ಅದನ್ನ ರಾಷ್ಟ್ರಾಧ್ಯಕ್ಷರು ನೇಮಕವನ್ನ ಮಾಡ್ತಾರೆ. ಸದಸ್ಯರುಗಳ ಅಧಿಕಾರಾವಧಿ ಎಲ್ಲಿಷ್ಟಿರುತ್ತೆ? UPSCಯಲ್ಲಿ 6 ವರ್ಷ ಅವರಿಗೆ ಅಧಿಕಾರಾವಧಿ ಇರುತ್ತೆ. ಅದಕ್ಕಿಂತ ಮುಂಚೆ ಏನಾದ್ರು ಅವ್ರಿಗೆ 65 ವರ್ಷ ಆಯ್ತು ಅಂತಂದ್ರೆ, 6 ವರ್ಷ ಆಗೋದ್ರೊಳಗೆ ಅವ್ರಿಗೆ 65 ವರ್ಷ ಆಗಿತ್ತು ಅಂದ್ರೆ ಅವ್ರು ರಿಟೈರ್ಮೆಂಟ್ ಅನ್ನು ಕೂಡ ಕೊಡಬೇಕಾಗತ್ತೆ. ಹಾಗಾಗಿ ಇದರಲ್ಲಿ ಯಾವುದು ಮೊದಲು ಅದನ್ನ ಪರಿಗಣಿಸಿ ಸದಸ್ಯತ್ವದ ಅವಧಿಯನ್ನ ಅಂತ್ಯಗೊಳಿಸ್ತಾರೆ. ಇನ್ನು ರಾಷ್ಟ್ರಾಧ್ಯಕ್ಷರು, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರುಗಳು ಅವ್ರೇನಾದರೂ ದುರ್ನಡತೆಯಲ್ಲಿ ಸಾಬೀತಾದ್ರೆ ಅಥವಾ ಅಸಮರ್ಥತೆ ಆಧಾರದ ಮೇಲೆ ವಜಾ ಮಾಡುವ ಅಧಿಕಾರ ಕೂಡ ಡೈರೆಕ್ಟ್ ಆಗಿದೆ. ಬಟ್ ಈ ಆಯೋಗ ಶಾಸಕಾಂಗ ಕಾರ್ಯಾಂಗಗಳ ಹಸ್ತಕ್ಷೇಪವಿಲ್ಲದೆ UPSC ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸಬೇಕು. ಆಯೋಗದಲ್ಲಿ ಕಾರ್ಯದರ್ಶಿ ಇರ್ತಾರೆ. ಹಾಗಾಗಿ ಕೇಂದ್ರ ಲೋಕಸೇವಾ ಆಯೋಗದ ಕಚೇರಿ UPSC ನವದೆಹಲಿಯಲ್ಲಿದೆ. ಹಾಗಾಗಿ UPSC ಇದ್ಮೇಲೆ ಸ್ಟೇಟ್ PSCನೂ ಕೂಡ ಬರ್ತವೆ, ಅದನ್ನ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಆಯೋಗ ರಾಷ್ಟ್ರ ಮಟ್ಟದಲ್ಲಿ ತಾಂತ್ರಿಕ ಸೇವೆ, ನಾಗರಿಕ ಸೇವೆ, ವೈದ್ಯಕೀಯ ಸೇವೆ, ರಕ್ಷಣಾ ಸೇವೆ, ಸ್ಪರ್ಧಾತ್ಮಕ ವ್ಯಕ್ತಿತ್ವ ಇವುಗಳಿಗೆಲ್ಲ ಮತ್ತೆ ಸಿವಿಲ್ ಸರ್ವಿಸ್ಗಳಿಗೂ ಕೂಡ ನಡೆಸುತ್ತೆ. ಅಂದ್ರೆ ಮೊದಲನೇದಾಗಿ ಇದು IAS, ಭಾರತೀಯ ಆಡಳಿತ ಸೇವೆ. ಅಂದ್ರೆ ಎಲ್ಲವಕ್ಕೂ ಪೋಸ್ಟಿಂಗ್ ಅನ್ನ ಕಾಲ್ ಮಾಡ್ತಾರೆ. ಒಂದು 100 ಜನ ಪೋಸ್ಟಿಂಗ್ ಕಾಲ್ ಮಾಡಿದ್ರೆ ಟಾಪ್ ರ್ಯಾಂಕಿಂಗ್ ಹೋಲ್ಡರ್ಸ್ ಗಳನ್ನ ಏನ್ ಮಾಡ್ತಾರೆ, IAS ಗೆ ಸೇರಿಸ್ಕೋತಾರೆ. ಭಾರತೀಯ ಆಡಳಿತ ಸೇವೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸೈನ್ಸ್. ಅದ್ರ ಕೆಳಗಡೆ ರ್ಯಾಂಕಿಂಗ್ ಬಂದವ್ರನ್ನ ಭಾರತೀಯ ಪೊಲೀಸ್ ಸೇವೆಗೆ ಹಾಕೋತಾರೆ, ಇಂಡಿಯನ್ ಪೊಲೀಸ್ ಸರ್ವಿಸ್ಗೆ. ಇನ್ನು ಅದ್ರ ಕೆಳಗೆ IFOF ಅಂತ ಬರುತ್ತೆ, ಭಾರತೀಯ ಅರಣ್ಯ ಸೇವೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಹಿಂಗೆ ರ್ಯಾಂಕಿಂಗ್ ಆಧಾರದ ಮೇಲೆ ಇವುಗಳನ್ನ ಡಿವೈಡ್ ಮಾಡ್ತಾ ಹೋಗ್ತಾರೆ. ಭಾರತೀಯ ವಿದೇಶಾಂಗ ಸೇವೆ IFS ಅಲ್ಲಿ ಹಾಕೋತಾರೆ. ಭಾರತೀಯ ಕಂದಾಯ ಸೇವೆ, ಇಂಡಿಯನ್ ರೆವಿನ್ಯೂ ಸರ್ವಿಸ್ IAAS, ಭಾರತೀಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಸೇವೆ, ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸಿಗೆ ಬರ್ತಾರೆ. ಹೀಗೆ ನಾಗರಿಕ ಸೇವೆಗಳಿಗೆ ಬಹಳಷ್ಟು ಪರೀಕ್ಷೆಗಳನ್ನು ನಡೆಸ್ತಾರೆ. ಪರೀಕ್ಷೆ ಹೆಂಗಿರುತ್ತೆ? ಮೊದಲು ಪ್ರಿಲಿಮಿನರಿ ಟೆಸ್ಟ್ ಮಾಡ್ತಾರೆ, ಆಮೇಲೆ ಮೇನ್ಸ್ ಎಕ್ಸಾಮ್ಸ್ ಕೊಡ್ತಾರೆ, ಆಮೇಲೆ ವೈವಾ ಇರುತ್ತೆ, ಅಂದ್ರೆ ಸಂದರ್ಶನ ಪರೀಕ್ಷೆ ಕೂಡ ಇರುತ್ತೆ. ಇವು 3ರಲ್ಲೂ ಆದವರು ಅಂತಿಮ ಪಟ್ಟಿಯಲ್ಲಿ ಅವ್ರನ್ನ ಬಿಡುಗಡೆ ಮಾಡಲಾಗತ್ತೆ. ಓಕೆ, ಇದು ಸೆಂಟ್ರಲ್ ಆಯ್ತು. ಇನ್ನು ಸ್ಟೇಟ್ ವೈಸಿಗೆ ಬಂದ್ರೆ ನಿಮ್ಗೆ ಸ್ಟೇಟ್ ಅಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಇರುತ್ತೆ, ಅಂದ್ರೆ SPSC ಅಂತ ಕರಿತಾರೆ. ಅಲ್ಲಿ KPSC ಅಂತ ಹಾಕತ್ತೀವಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಅಂತ ಕರಿತೀವಿ. ಇವರು ಕೂಡ ಅದೇನೆ, ಸಂವಿಧಾನದ 315ನೇ ವಿಧಿ ಪ್ರಕಾರ ಸೆಂಟ್ರಲ್ ಅಲ್ಲಿ ಲೋಕಸೇವಾ ಆಯೋಗ ಮತ್ತು ರಾಜ್ಯದಲ್ಲಿ ರಾಜ್ಯ ಲೋಕಸೇವಾ ಆಯೋಗಗಳು ಇರಬೇಕು ಅಂತ ಅಲ್ಲಿ ಹೇಳುತ್ತೆ. ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಕೆಲವೊಮ್ಮೆ JSPSC ಅಂತ ಕರಿತೀವಿ, ಅಂದ್ರೆ ಜಾಯಿಂಟ್ ಪಬ್ಲಿಕ್ ಸ್ಟೇಟ್ ಸರ್ವಿಸ್ ಕಮಿಷನ್ಸ್ ಕೂಡ ಇರ್ತದೆ. ಬಟ್ ಜಂಟಿ ಲೋಕಸೇವಾ ಆಯೋಗಗಳು, ಇಲ್ಲೊಂದು ಇಂಪಾರ್ಟೆಂಟ್ ಇದೆ ನೋಡಿ ಸ್ಟೇಟ್ಮೆಂಟ್, ಇದನ್ನ ನೆನ್ಪಿಟ್ಕೊಳ್ಳಿ. ಜಂಟಿ ಲೋಕಸೇವಾ ಆಯೋಗಗಳು ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲ, ಅವು ಶಾಸನಬದ್ಧ ಸಂಸ್ಥೆಗಳಾಗಿವೆ ಅಂತ. ಓಕೆ, ಹಂಗಾಗಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ 315ನೇ ವಿಧಿ ಪ್ರಕಾರ ಕರ್ನಾಟಕ ಲೋಕಸೇವಾ ಆಯೋಗ ಮೇ 18, 1951 ಇದು ಜಾರಿಗೆ ಬಂತು. ಪ್ರಸ್ತುತ ಇಲ್ಲಿ ಒಬ್ರು ಅಧ್ಯಕ್ಷರಿರ್ತಾರೆ, 15 ಜನ ಸದಸ್ಯರುಗಳು ಇರ್ತಾರೆ. ಇಲ್ಲಿ 1+15 ಇರ್ತಾರೆ. ಸೆಂಟ್ರಲ್ ಆದ್ರೆ 1+10 ಇರ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನು ಉಳಿದವೆಲ್ಲ ಅವೇ ಇರ್ತವೆ. ಅವೇ ಅಂದ್ರೆ ಸ್ವಲ್ಪ ಚೇಂಜ್. ಇಲ್ಲಿ 6 ವರ್ಷಗಳಿರ್ತವೆ, ಇಲ್ಲಿ 62 ವಯಸ್ಸು. ಅಲ್ಲೂ ಕೂಡ ಅಷ್ಟೇ 6+65 ಇರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. ಇವೆಲ್ಲ ಸ್ವಲ್ಪ ನೋಡಿ, ಇಲ್ಲಿ 6 ವರ್ಷ 65 ಇರ್ತಾರೆ, 1+10 ಇರ್ತಾರೆ. ಇಲ್ಲಿ 1+15 ಇರ್ತಾರೆ, 10 ಮತ್ತೆ 6+62 ವರ್ಷ ಇರ್ತದೆ. ಇದ್ರಲ್ಲಿ ಯಾವ್ದು ಮೊದಲು ಅದನ್ನ ಪರಿಗಣಿಸಿ ಮಾಡ್ತಾರೆ. ಆಮೇಲೆ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ KPSCದು, ಹಾಗೆ ಮೈಸೂರು, ಕಲಬುರಗಿ, ಶಿವಮೊಗ್ಗಗಳಲ್ಲಿ ಕೂಡ ಇದರ ಪ್ರಾದೇಶಿಕ ಕಚೇರಿಗಳನ್ನ ತೆಗಿಲಾಗಿದೆ. ಇನ್ನು ಪೊಲೀಸ್ ವ್ಯವಸ್ಥೆಯಲ್ಲಿ ನೀವು ನೋಡಬಹುದು, ರಾಜ್ಯ ಪೊಲೀಸ್ ವ್ಯವಸ್ಥೆಯಲ್ಲಿ ಟಾಪ್ ಅಲ್ಲಿ ಬರ್ತಕ್ಕಂಥದ್ದು, ರಾಜ್ಯ ಪೊಲೀಸ್ ವ್ಯವಸ್ಥೆಯಲ್ಲಿ ಗೃಹ ಸಚಿವರು ಬರ್ತಾರೆ. ಈಗ ನಮ್ಮಲ್ಲಿ ಪ್ರಸ್ತುತ ನಾನು ಇವತ್ತಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ 2025 ನವೆಂಬರ್ಗೆ ಈಗ ಪರಮೇಶ್ವರ್ ಅವರು ಇದ್ದಾರೆ. ಪರಮೇಶ್ವರ್ ಅವರು ಈಗ ಇದ್ದಾರೆ. ಸೊ ಇದ್ರ ಕೆಳಗಡೆ ನೀವು ಬಂತಂದ್ರೆ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಒಬ್ರು ಬರ್ತಾರೆ. ಕಾರ್ಯದರ್ಶಿ ಕೆಳಗಡೆ ಬರೋದು DG ಮತ್ತೆ IGPಗಳು ಬರ್ತಾರೆ. DG ಮತ್ತೆ IGPಗಳು, ಪೊಲೀಸ್ ಮಹಾನಿರ್ದೇಶಕರು, ಇವರು ಬರ್ತಾರೆ.
DG IGP ಮಧ್ಯೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಬರ್ತಾರೆ, ಅವ್ರ ಕೆಳಗಡೆ ADGP ಬರ್ತಾರೆ, ಅಂದ್ರೆ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಓಕೆ, ಹಂಗಾಗಿ ನೆನ್ಪಿಟ್ಕೋಬೇಕು ನೀವು ಇನ್ನೆಲ್ಲ. ಓಕೆ, ಗೃಹ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಅದಾದ್ಮೇಲೆ DG IGP ಸಮಾನ ಹುದ್ದೆ ಆದ್ರೂ ಕೂಡ ಇಲ್ಲಿ ನಮ್ಗೆ IGP ಅವರು ಬರ್ತಾರೆ, DGP ಬರ್ತಾರೆ, DGP ಕೆಳಗಡೆ ADGP ಬರ್ತಾರೆ, ADGP ಕೆಳಗಡೆ ಮತ್ತೆ ಇನ್ಸ್ಪೆಕ್ಟರ್ ಆಫ್ ಜನರಲ್ ಪೊಲೀಸ್ IGP ಬರ್ತಾರೆ. ಓಕೆ, ಹಂಗಾಗಿ DG ಫಸ್ಟ್, DG ಕೆಳಗಡೆ ADGP ಕೆಳಗಡೆ IGP ಬರ್ತಾರೆ, IGP ಕೆಳಗಡೆ ಮತ್ತೆ ಇವ್ರಿಗೊಬ್ಬ ಅಡ್ಮಿಷನ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಫ್ ಜನರಲ್ ಆಫ್ ಪೊಲೀಸ್ DIG ಬರ್ತಾರೆ. ಓಕೆ, ಇದು ಉಪವಲಯ ಕಚೇರಿಯ ಮುಖ್ಯಸ್ಥರು ಆಗಿರ್ತಾರೆ. ಹಂಗಾಗಿ ನೀವೇನ್ ನೆನ್ಪಿಟ್ಕೊಳಕ್ ಏನ್ ಕಷ್ಟಪಡ್ಬೇಕಾಗಿಲ್ಲ. ಮೊದಲು DG ಬರ್ತಾರೆ, DG ಕೆಳಗಡೆ ADG ಬರ್ತಾರೆ, ಆಮೇಲೆ IGP ಬರ್ತಾರೆ, ಇದ್ರ ಕೆಳಗಡೆ ಇನ್ನೊಬ್ಬ ಡೆಪ್ಯೂಟಿ ಇವ್ರು ಬರ್ತಾರೆ. ಓಕೆ, ಇನ್ನು ಹಂಗೆ ನಾವು ಮುಂದುವರಿಸ್ತಾ ಹೋದ್ರೆ ಇವರಲ್ಲಿ ಅಡ್ಮಿನಿಸ್ಟ್ರೇಷನ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಮಗೆ ಬರ್ತಕ್ಕಂಥವ್ರು SP ಬರ್ತಾರೆ. ಆಮೇಲೆ SP ಬರ್ತಾರೆ, ಎಲ್ಲಿ SP ಬರ್ತಾರೋ ಅದ್ರ ಕೆಳಗಡೆ ಅಸಿಸ್ಟೆಂಟ್ SP ಬರ್ತಾರೆ, ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬರ್ತಾರೆ. ಅವ್ರ ಕೆಳಗಡೆ ಎಲ್ಲ ತಾಲೂಕು ಮಟ್ಟದಲ್ಲಿ ನೀವು ನೋಡಬಹುದು DYSP ಇರ್ತಾರೆ. DYSP ಕೆಳಗಡೆ CPI ಬರ್ತಾರೆ, CPI ಕೆಳಗಡೆ PSI ಬರ್ತಾರೆ, ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಅವ್ರ ಕೆಳಗಡೆ ASI ಬರ್ತಾರೆ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಅದ್ರ ಕೆಳಗಡೆ ಹೆಡ್ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್. ಹಂಗಾಗಿ ನೀವೇನಾದ್ರೂ ಮುಂದೆ ಪರೀಕ್ಷೆ PC ಬರೆದು ಪಾಸ್ ಆದ್ರಿ ಅಂತಂದ್ರೆ ಮತ್ತೆ ಅಲ್ಲಿಂದ ನಿಮ್ಗೆ ಪ್ರಮೋಟೆಡ್ ಲಿಸ್ಟ್ ಹಿಂಗಿರುತ್ತೆ. PC ಇಂದ ಹೆಡ್ ಕಾನ್ಸ್ಟೇಬಲ್ ಇಂದ ASI ಆಗ್ತೀರಾ. ಆದ್ರೆ ಇಲ್ಲಿ ಡೈರೆಕ್ಟ್ ಎಕ್ಸಾಮ್ಸ್ ಇದೆ, ಇಲ್ಲೂ ಕೂಡ ಬರಿಬೇಕು ನೀವು. PSI ಬರೆದ್ರೆ ಡೈರೆಕ್ಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಆಗ್ತೀರಾ. ಓಕೆ ನೋಡಿ, ಇಲ್ಲಿ ನಿಮ್ಗೆ 10 ವರ್ಷ ವೇಸ್ಟ್ ಮಾಡೋದು, ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಬರಬೇಕು. ಹಂಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಇದು PUC ಲೆವೆಲ್ ಇರ್ತದೆ, ಇದು ಡಿಗ್ರಿ ಲೆವೆಲ್, ಅದಕ್ಕೋಸ್ಕರ ಕೊಡೋದು. ಆಮೇಲೆ ಇಲ್ಲಿ ಅದರ ಮೇಲ್ಮಟ್ಟದಲ್ಲಿ CPI ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, DYSP, ASP, SP ತನಕನೂ ಹೋಗ್ಬೋದು. ಓಕೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇಲ್ಲಿ SP ಕೂಡ ಡೈರೆಕ್ಟ್ ಆಗಿರ್ತದೆ. ಇದು ನೀವೇನಾದ್ರೂ IAS ಅಂದ್ರೆ UPSC ಎಕ್ಸಾಮ್ಸ್ ತಗೊಂಡ್ರಿ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬಂದು ಕೂರ್ತಾರೆ. ಸೊ ಅದು ಕೂಡ ಇಲ್ಲಿ ಅವಕಾಶ ಇರ್ತದೆ. ಈ ತರ ನಮ್ಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ನ ವಿಚಾರಗಳನ್ನ ಕೊಟ್ಟಿದ್ದಾರೆ. ಇಲ್ಲಿವರೆಗಿದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಯ್ತು. ನೆಕ್ಸ್ಟ್ ಬರೋದು 10th ಸ್ಟ್ಯಾಂಡರ್ಡ್ ನ ಟಾಪಿಕ್, ಭಾರತದ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು ಅಂತ ಕೊಟ್ಟಿದ್ದಾರೆ. ಅದ್ರ ಕೋಮುವಾದ ಅಂದ್ರೆ ಏನು ಅಂತ ಗೊತ್ತು. ಓಕೆ, ಎರಡು ವಿಭಿನ್ನ ಜಾತಿ ಅಥವಾ ಧರ್ಮಗಳ ನಡುವೆ ಒಂದು ರೀತಿಯ ವೈಷಮ್ಯವನ್ನ ಕೋಮುವಾದ ಅಂತ ಕರೀತಾರೆ. ಪ್ರಾದೇಶಿಕವಾದ ಅಂತಂದ್ರೆ ತಾನು ಹುಟ್ಟಿದ ಪ್ರದೇಶದ ಬಗ್ಗೆ ಅತಿಯಾದ ಒಂದು ಪ್ರೀತಿಯನ್ನ, ಅಂದ್ರೆ ಕರ್ನಾಟಕದವ್ರು ನಾವು ಕರ್ನಾಟಕ ಗ್ರೇಟ್ ಅಂದ್ರೆ ಆಂಧ್ರದವ್ನು ಆಂಧ್ರ ಗ್ರೇಟ್ ಅಂತಾನೆ, ತಮಿಳ್ನಾಡು ಗ್ರೇಟ್ ಅಂತಾನೆ, ಕೇರಳದವ್ನು ಕೇರಳ ಗ್ರೇಟ್ ಅಂತಾನೆ. ಹೀಗೆ ಗ್ರೇಟ್ ಅಂತ ಹೋದ್ರೆ ನಮ್ಮಲ್ಲಿ ಐಕ್ಯತೆ ಬರುವುದಿಲ್ಲ, ನಾವೆಲ್ಲ ಭಾರತೀಯರು ಅನ್ನೋ ಮನೋಭಾವ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಮಾಡಿದ್ರು. ಹಂಗಾಗಿ ಪ್ರಾದೇಶಿಕವಾದ ಕೆಲವೊಮ್ಮೆ ಏನಾಗಲ್ಲ, ಡೆವಲಪ್ಮೆಂಟ್ಸ್ ಆಗಿಲ್ಲ ಕೆಲವು ಕ್ಷೇತ್ರಗಳು. ಆವಾಗನೇ ನಮ್ಮಲ್ಲಿ ಕಲ್ಯಾಣ ಕರ್ನಾಟಕ ರಾಜ್ಯಗಳಿಗೆ ಹೆಚ್ಚಿನ ಮಾನ್ಯತೆ ಕೊಡಬೇಕು ಅಂತೇಳಿ 371J ಆರ್ಟಿಕಲ್ಸ್ ನ ಮುಖಾಂತರವಾಗಿ ಕಲ್ಯಾಣ ಕರ್ನಾಟಕ ರಾಜ್ಯಗಳಿಗೆ ಹೆಚ್ಚಿನ ಮಾನ್ಯತೆಯನ್ನ ಕೊಡಲಾಯಿತು. ನೆಕ್ಸ್ಟ್ ಬರ್ತೀವಿ ಅನಕ್ಷರತೆ ವಿಚಾರ. ಭಾರತದಲ್ಲಿ ಇದ್ರ ಬಗ್ಗೆ ತುಂಬಾನೇ ಪ್ರಯತ್ನಗಳು ಮೊದಲಿಂದನೂ ಆಗಿದೆ. ನೀವು ಸಾಕ್ಷರತೆ ಪ್ರಮಾಣ ನೋಡ್ತಾ ಬಂದ್ರೆ ಕೇವಲ 12ರಷ್ಟು ನಮ್ಗೆ ಫ್ರೀಡಮ್ ಮೂವ್ಮೆಂಟ್ ಆದಾಗ, ಸ್ವತಂತ್ರ ಆದಾಗ ನಮ್ಮ ದೇಶ ಇಷ್ಟಿತ್ತು. 12ರಿಂದ 2001 ವೇಳೆಗೆ ಬರೋದ್ರೊಳಗೆ 66ಕ್ಕೆ ನಾವು ಅದನ್ನ ಏರಿಸಿದ್ವಿ. ಅದೇ 1ರಿಂದ 11ಕ್ಕೆ ಬಂದ್ರೆ 10 ವರ್ಷದಲ್ಲಿ ಮತ್ತೆ ಇಂಪ್ಲಿಮೆಂಟೇಷನ್ಸ್ 74.04 ಆಯ್ತು. ಆದ್ರೆ ಇನ್ನೂ ನಮ್ಗೆ 2011ರ ಪ್ರಕಾರ ಅಂದ್ರೆ ಇಲ್ಲಿಂದ 10 ವರ್ಷ ಹಿಂದೆ 25.96ರಷ್ಟು ಅನಕ್ಷರಸ್ಥರಾಗಿದ್ರು. ಬಟ್ 2021ಕ್ಕೆ ಡಾಟಾ ಬಿಡಬೇಕಾಗಿತ್ತು, ಅದಿನ್ನೂ ಬಂದಿಲ್ಲ. ನೆಕ್ಸ್ಟ್ ಬರ್ತೀವಿ ನಾವು ಅನಕ್ಷರತೆಯನ್ನ ಹೋಗಲಾಡಿಸ್ಲಿಕ್ಕಾಗಿ ಅನೇಕ ಕ್ರಮಗಳನ್ನ ಕೂಡ ಕೈಗೊಳ್ತಾ ಇದ್ದಾರೆ. ತುಂಬಾ ಅತ್ಯುತ್ತಮವಾದಂತ ಕ್ರಮಗಳು ಬರ್ತಾ ಇದೆ. 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಬಂತು, NLM ಅಂತ, ನ್ಯಾಷನಲ್ ಲಿಟ್ರಸಿ ಮಿಷನ್ 1988 ಅಲ್ಲಿ ಬಂತು. ಇದು ತನ್ನ ಕೆಲಸ ಮಾಡಿದ್ಮೇಲೆ ಇದನ್ನ ಅಪ್ಡೇಟ್ ಮಾಡುವಂತ ಒಂದು ಹೊಸ ಪ್ರೋಗ್ರಾಮ್ ತಂದ್ರು, SSA ಅಂತ, ಸರ್ವ ಶಿಕ್ಷಣ ಅಭಿಯಾನ್ ಅಂತ. 2001ರಿಂದ ಬಂತು. 10 ವರ್ಷದಲ್ಲಿ ಡಿಮ್ಯಾಂಡಬಲ್ ಆಗಿ ಇದನ್ನ ಪರಿವರ್ತನೆ ಮಾಡ್ತೀವಿ ಅಂತಂದ್ರು, ಅದಾಗ್ಲಿಲ್ಲ ಮತ್ತು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಸರ್ವ ಶಿಕ್ಷಣ ಅಭಿಯಾನ್
ಇದು 2001ರಿಂದ. ಮೊದಲೇ ಸಂವಿಧಾನದಲ್ಲಿ 21A ನಲ್ಲಿ ಒಂದು ಅಪ್ಡೇಟ್ ಮಾಡಿದ್ವಿ. 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಉಚಿತ ಮತ್ತು ಶಿಕ್ಷಣ ಕೊಡಬೇಕು. ಶಿಕ್ಷಣ ಅನ್ನೋದು ಮೂಲಭೂತ ಹಕ್ಕು, ಮಕ್ಕಳದ ಮೂಲಭೂತ ಹಕ್ಕು ಅಂತ ಕೂಡ 21A ನಲ್ಲಿ ಸಂವಿಧಾನಾತ್ಮಕವಾಗಿಯೇ ಅದನ್ನ ಜಾರಿಗೆ ತರುವಂತ ಪ್ರಯತ್ನ ನಡೆದಿತ್ತು. ಓಕೆ, ಅದಾದ್ಮೇಲೆ ನಾವು ನೋಡ್ಬೋದು, ಇದೇ ನಾವು ಅನಕ್ಷರತೆಯನ್ನ ಹೋಗಲಾಡಿಸಲಿಕ್ಕೂ ಕೂಡ ತುಂಬಾನೇ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಾಕೊಂಡ್ರು. ಅದರಲ್ಲಿ ನೀವು ನೋಡೋದಾದ್ರೆ 2009ರಲ್ಲಿ RTE, ರೈಟ್ ಟು ಚಿಲ್ಡ್ರನ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್. ನೋಡಿ, ಬಹಳ ಜನರಿಗೆ ಇದು ಕನ್ಫ್ಯೂಸ್ ಮಾಡ್ತಾರೆ. ಇದು RTI ಬರುತ್ತಲ್ಲ, ಅದು ಇನ್ಫಾರ್ಮೇಶನ್ ಬಂದಿದ್ದು 2005ಗೆ. ಇದು ರೈಟ್ ಟು ಎಜುಕೇಶನ್, ಇದು E ಫಾರ್ ಎಜುಕೇಶನ್. ರೈಟ್ ಟು ಚಿಲ್ಡ್ರನ್ ಫ್ರೀ ಕಂಪಲ್ಸರಿ ಎಜುಕೇಶನ್ ಆಕ್ಟ್ 2009 ಅಲ್ಲಿ ಇದನ್ನ ಜಾರಿಗೆ ತಂದ್ರು. ಅದೇ ಸಮಯಕ್ಕೆ ಇನ್ನೂ ಮಾಡಿದ್ರು. ಈಗ ಇದು ಮಕ್ಕಳಿಗಾಯ್ತು, ಮತ್ತೆ ನಮ್ಮಲ್ಲಿ ಸಾಕ್ಷರತೆ ಪ್ರಮಾಣ ಇಂಪ್ಲಿಮೆಂಟೇಷನ್ಸ್ ಯುವಕರಲ್ಲೂ ಆಗ್ಬೇಕು, ವಯಸ್ಕರಲ್ಲೂ ಆಗ್ಬೇಕು ಅಂತೇಳಿ 2009ರಲ್ಲಿ ಸಾಕ್ಷರ ಭಾರತ ಅನ್ನುವ ಕಾರ್ಯಕ್ರಮ ಕೂಡ ತಂದ್ರು. 2018ರಲ್ಲಿ ಸಮಗ್ರ ಶಿಕ್ಷಾ ಕಾರ್ಯಕ್ರಮವನ್ನು ಕೂಡ ಅದನ್ನ ಅಪ್ಡೇಟ್ ಮಾಡಿದ್ರು. ಸೊ ಈಗಿರೋದು ನವಭಾರತ್ ಸಾಕ್ಷರತಾ ಕಾರ್ಯಕ್ರಮ 2022-23ರಿಂದ 26-27ಕ್ಕೆ ಅಟ್ಲೀಸ್ಟ್ 90+ ಅನ್ನ ದಾಟಿಸ್ಬೇಕು ಅನ್ನೋದು ಈ ಯೋಜನೆಯ ಗುರಿಯನ್ನ ಹಾಕೊಂಡಿದ್ದಾರೆ, ನವಭಾರತ್ ಸಾಕ್ಷರತಾ ಕಾರ್ಯಕ್ರಮ. ಓಕೆ, ಇನ್ನು ಇದ್ರ ಬಗ್ಗೆ ನಮ್ಗೆ ಪ್ರಶ್ನೆಗಳು ನೀವು ನೋಡೋದಾದ್ರೆ ನೋಡಿ, ಇಲ್ಲಿ ಕೇಳಿದ್ದಾನೆ RTE ಇದು. ಓಕೆ, RTI ಇದು ರೈಟ್ ಟು ಇನ್ಫಾರ್ಮೇಶನ್ಸ್, ಮಾಹಿತಿ ಹಕ್ಕು ಬಂದಿದ್ದು 2005. RTE ರೈಟ್ ಟು ಎಜುಕೇಶನ್ ಬಂದಿದ್ದು 2009, ನೆನ್ಪಿಟ್ಕೊಳ್ಳಿ. ಇನ್ನು ಮಹಿಳೆಯರ ಬಗ್ಗೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರು, ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಇದ್ದಾರೆ. ಓಕೆ, ಇವರೆಲ್ಲ ನೆನ್ಪಿಟ್ಕೊಳ್ಳಿ. ಇಂದಿರಾ ಗಾಂಧಿ ಮೊದಲ ಮಹಿಳಾ ಪ್ರಧಾನಿ, ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಭಾರತದ ಮಹಿಳಾ ರಾಷ್ಟ್ರಾಧ್ಯಕ್ಷರು, ಸರೋಜಿನಿ ನಾಯ್ಡು ಪ್ರಥಮ ಮಹಿಳಾ ರಾಜ್ಯಪಾಲರು UPಗಾಗಿದ್ರು. ಸೊ ಸುಚೇತಾ ಕೃಪ್ಲಾನಿ ಪ್ರಥಮ ಮಹಿಳಾ ಮುಖ್ಯಮಂತ್ರಿ, ಇವರು UPನಲ್ಲೇ. ಮೀರಾ ಕುಮಾರ್ ಅವರು ಲೋಕಸಭೆಯ ಪ್ರಥಮ ಮಹಿಳಾ ಸ್ಪೀಕರ್ ಅಂತ. ಸೊ ಇವರೆಲ್ಲ ಕೂಡ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋಣ, ಭ್ರಷ್ಟಾಚಾರದ ಕತೆ. ಭ್ರಷ್ಟಾಚಾರದಲ್ಲಿ ಏನಾಗಿದೆ ಅಂತಂದ್ರೆ 1986ರಿಂದ ಕರ್ನಾಟಕ ರಾಜ್ಯ ಸೆಂಟ್ರಲ್ ತರೋಕ್ಕಿಂತ ಮುಂಚೆನೆ ಸ್ಟೇಟ್ ಅಲ್ಲಿ ಒಂದು ಪಾಲಿಸಿ ತಂದಿದ್ದು, ಅದನ್ನೇ ಲೋಕಾಯುಕ್ತ ಅಂತ ತಂದ್ರು. ನಮ್ಗೆ ಸಂತೋಷ್ ಹೆಗಡೆ ಅವರು ಇದಕ್ಕೆ ಬಂದ್ಮೇಲೆ ಗೊತ್ತಾಗಿದೆ ಇಂಥದೊಂದು ಸಂಸ್ಥೆ ಬಹಳ ಚೆನ್ನಾಗಿದೆ ಅಂತ. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆನ ಅಸ್ತಿತ್ವಕ್ಕೆ ತರಲಾಯಿತು. ರಾಷ್ಟ್ರ ಮಟ್ಟದಲ್ಲಿ ಅಣ್ಣಾ ಹಜಾರೆ ಅವರ ಹೋರಾಟ ಲೋಕ್ಪಾಲ್ ಮಸೂದೆ ಜಾರಿಗೆ ತಂದು ಲೋಕ್ಪಾಲ್ ಅನ್ನೋ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. CVC ಅಂತ ಕರಿತೀವಿ, ಕೇಂದ್ರೀಯ ಜಾಗೃತ ದಳ. ಸೊ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಸ್ ಅಂತ ಕರಿತೀವಿ. ಅವರು ಈ ಲೋಕ್ಪಾಲ್ ಮಸೂದೆಯಲ್ಲಿ ಒಂದು ಪ್ರಮುಖವಾದಂತ ಕೆಲಸವನ್ನ ಮಾಡ್ತಾರೆ. ಹಂಗಾಗಿ ಇನ್ನು ಭ್ರಷ್ಟಾಚಾರ ತಡೆ ಕಾಯ್ದೆ 1988ರಲ್ಲಿ ಜಾರಿಗೆ ತರಲಾಗಿತ್ತು. ನೋಡಿ, 86ರಲ್ಲಿ ನಮ್ಮ ಲೋಕಾಯುಕ್ತ ಬಂದ್ಬಿಟ್ಟಿತ್ತು. ಇವ್ರು 88ರಲ್ಲಿ ಇನ್ನು ಸೆಂಟ್ರಲ್ ಅಲ್ಲಿ ಯೋಚನೆ ಮಾಡ್ಲಾಗ್ತಾ ಇತ್ತು. ಆಮೇಲೆ ಮಾಹಿತಿ ಹಕ್ಕು ಕಾಯ್ದೆ 2005 ಅಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ತರೋದ್ರ ಮುಖಾಂತರ ಪ್ರತಿಯೊಂದನ್ನು ಪಾರದರ್ಶಕತೆಯನ್ನ ತರಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಅಸ್ತಿತ್ವಕ್ಕೆ ತಂದ್ರು. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಭಾರತದಲ್ಲಿ ಲಿಂಗ ತಾರತಮ್ಯ ಹೋಗಲಾಡಿಸಿದಕ್ಕೂ ಕ್ರಮಗಳಾಗಿದೆ. ಪುರುಷ ಮತ್ತು ಮಹಿಳಾ ಪ್ರಧಾನ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅನ್ನೋ ಕಾರಣಕ್ಕಾಗಿ ರಾಷ್ಟ್ರೀಯ ಮತ್ತು ರಾಜ್ಯ ಮಹಿಳಾ ಆಯೋಗಗಳನ್ನ ಸ್ಥಾಪನೆ ಮಾಡಿದ್ರು. ಪ್ರತಿ ರಾಜ್ಯಗಳಲ್ಲೂ ಮಹಿಳಾ ಅಭಿವೃದ್ಧಿ ನಿಗಮಗಳನ್ನು ತಂದಿದ್ದಾರೆ. ಸಖಿ ಒನ್ ಸ್ಟಾಪ್ ಸೆಂಟರ್, ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. ಸೆಂಟ್ರಲ್ ಅಲ್ಲಿ ತಂದಿದ್ದಾರೆ. ಸಖಿ ಒನ್ ಸ್ಟಾಪ್ ಸೆಂಟರ್ ನ ಆರಂಭಿಸಿದ್ದಾರೆ. ಕೌಟುಂಬಿಕ ದೌರ್ಜನ್ಯಗಳೇನಾದ್ರೂ ಆದ್ರೆ ಅದರಿಂದ ತಡೆಯೋದಕ್ಕಾಗಿ ಮಹಿಳೆಯರ ರಕ್ಷಣಾ ಕಾಯ್ದೆ 2005ರಲ್ಲೇ ಬಂದಿದೆ. RTI ಜೊತೆಗೆ ಇದು ಬಂದಿದೆ, ನೆನ್ಪಿಟ್ಕೊಳ್ಳಿ. ಮಹಿಳೆಯರ ರಕ್ಷಣಾ ಕಾಯ್ದೆ ಕೂಡ ಬಂದಿದೆ. ಇನ್ನು ಮಹಿಳೆಯರಿಗೂ ಕೂಡ ದುಡಿಯುವ ಸ್ಥಳಗಳಲ್ಲಿ ಯಾವುದೇ ರೀತಿಯಲ್ಲೂ ತೊಂದರೆ ಆಗ್ಬಾರ್ದು ಅಂತೇಳಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ, ಇದು 2013ರಲ್ಲಿ ಬಂದಿದೆ. ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013 ಅಲ್ಲಿ ಬಂದಿದೆ. ಆಗ್ಲೇನೆ ನಮ್ ಕರ್ನಾಟಕ ಇನ್ನೂ ಒಂದ್ ಹೆಜ್ಜೆ ಮುಂದೋಗಿತ್ತು. ಕರ್ನಾಟಕದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ 50% ಮಹಿಳಾ ಮೀಸಲಾತಿ ಸ್ಥಾನಗಳನ್ನ ಮೀಸಲಿರಿಸಿದ್ರು. ಇನ್ನು ಮಹಿಳಾ ಸಹಾಯವಾಣಿ 1091, ಇದು ಫೋನು 1091.
ಇನ್ನು ಲೋಕಸಭೆ ವಿಧಾನಸಭೆಗಳಲ್ಲಿ ಇತ್ತೀಚೆಗೆ ಒಂದು ದೊಡ್ಡ ಒಂದು ರೂಲ್ ಅನ್ನ ಪಾಸ್ ಮಾಡಿದ್ರು. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಇರಲಿಲ್ಲ, ಈಗ ಇದನ್ನ ಜಾರಿಗೆ ತಂದಿದ್ದಾರೆ. ನಾರಿ ಶಕ್ತಿ ವಂದನಾ ಅಧಿನಿಯಂ 106 106ನೇ ತಿದ್ದುಪಡಿ ಮುಖಾಂತರ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಮೀಸಲಾತಿಯನ್ನ ಮಹಿಳೆಯರಿಗೆ ನೀಡಲಾಗಿದೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ರೆ ನಮ್ಗೆ ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿ ಕೈಗೊಂಡಿರುವ ಕಾರ್ಯಕ್ರಮಗಳು ಕೂಡ ಇದ್ದಾವೆ. ಲಿಂಗತ್ವ ಅಲ್ಪಸಂಖ್ಯಾತರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಬಂತು 2019ರಲ್ಲಿ. ಅದನ್ನ ಸ್ಮೈಲ್ ಅಂತ ಕರೆದ್ರು. ಸ್ಮೈಲ್ ಅಂದ್ರೆ ಏನು? ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೆವ್ಲಿಹುಡ್ ಅಂಡ್ ಎಂಟರ್ಪ್ರೈಸ್ ಅನ್ನೋ ಆಧಾರದ ಮೇಲೆ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಯೋಜನೆಯನ್ನ ಮಾಡಿದ್ದಾರೆ. ನಮ್ಮಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ NTCP ಕೂಡ ಇದಕ್ಕೆ ಕೆಲಸ ಮಾಡ್ತಾ ಇದೆ. ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಅನ್ನು ಕೂಡ ರೂಪು ಕೂಡ ಮಾಡಿದ್ದಾರೆ. ಜೊತೆಗೆ ಗರಿಮಿ ಗೃಹ ಅನ್ನುವಂತ ಆಶ್ರಯ ಮನೆಗಳನ್ನು ಕೂಡ ಅವರಿಗಾಗಿ ನಿರ್ಮಾಣ ಮಾಡಿಕೊಳ್ಳಲಾಗ್ತಾ ಇದೆ. ಹೀಗೆ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ನ ಪಾಲಿಸಿಗಳಿದೆ. ಮತ್ತೆ ಸ್ಟೇಟ್ ಗೌರ್ಮೆಂಟ್ಸ್ ಗಳಲ್ಲಿ ತಮಿಳುನಾಡು ಒಂದು ಹೆಜ್ಜೆ ಸ್ವಲ್ಪ ಮುಂದಿದೆ. ಯಾಕೆಂದ್ರೆ ತಮಿಳುನಾಡು ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿದೆ. ಕರ್ನಾಟಕ 2017ರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ರಾಜ್ಯ ನೀತಿಯನ್ನ ಜಾರಿಗೆ ತರೋದ್ರ ಮುಖಾಂತರ ಅವರಿಗೆ ಶಿಕ್ಷಣದಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಸೇರೋದಕ್ಕೆ ನೋಡಿ 1% ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಇದು ಕೇವಲ ಕರ್ನಾಟಕ ಸ್ಟೇಟ್ ಅಲ್ಲಿ ಮಾತ್ರ. ಅದಕ್ಕಾಗಿ ನಾವಿಲ್ಲಿ ನೋಡಬಹುದು, ಉದಾಹರಣೆ ಮಂಜಮ್ಮ ಜೋಗತಿ ಬಗ್ಗೆ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಮೇಲೆ ಮೊದಲ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯ ವ್ಯಕ್ತಿ ಅಂತ ಅವ್ರನ್ನ ಕರೀತಾರೆ. ಇನ್ನು ಶಬ್ನಂ ಮೌಸಿ ಅವರು ಕೂಡ ಅಷ್ಟೇ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾದ ಮೊಟ್ಟ ಮೊದಲ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿ. ಯಾವ ಸ್ಟೇಟ್ ಅಂತ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕಿದನ್ನ ಶಬ್ನಂ ಮೌಸಿ ಬಗ್ಗೆ. ಓಕೆ, ನೆಕ್ಸ್ಟ್ ಬರೋಣ, ಬಡತನ ನಿವಾರಣೆಗಾಗಿ ಏನೇನ್ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಅಂತ. ಭಾರತದಲ್ಲಿ ಬಡತನ ನಿವಾರಣೆಗಾಗಿ ಹಾಕೊಂಡಿರೋ ಕಾರ್ಯಕ್ರಮಗಳು ನೋಡಿ, ಜವಾಹರ್ ರೋಜ್ಗಾರ್ ಯೋಜನೆ ಇದು ಮೊದಲಿಗಿತ್ತು ನಮ್ಮಲ್ಲಿ. ಆಮೇಲೆ ಬಂದದ್ದು ನರೇಗಾ. ಓಕೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಇದು ನರೇಗಾ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ 2005 RTI ಜೊತೆಗೆ ಇದು ಕೂಡ ಬಂದಿದೆ. ಓಕೆ, ಅದಾದ್ಮೇಲೆ ಪ್ರಧಾನ ಮಂತ್ರಿ ಗ್ರಾಮೋದಯ ಯೋಜನೆ PMGY ಕೂಡ ತಂದಿದ್ದಾರೆ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ NRLM ಅಂದ್ರೆ ನ್ಯಾಷನಲ್ ರೂರಲ್ ಲಿವ್ಲಿಹುಡ್ ಮಿಷನ್ಸ್, ಇದು ಕೂಡ ಜಾರಿಗೆ ಬಂದಿದೆ. ಇನ್ನು ಬರೀ ಗ್ರಾಮೀಣ ಪ್ರದೇಶಗಳಿಗೆ ಅಷ್ಟೇ ಅಲ್ಲ, ನಗರ ಪ್ರದೇಶಗಳಲ್ಲೂ ಕೂಡ ಜಾರಿಗೆ ತಂದಿದ್ದಾರೆ. ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ್ ನ್ಯಾಷನಲ್ ಅರ್ಬನ್ ಲಿವ್ಲಿಹುಡ್ ಮಿಷನ್ಸ್, ಇದು ಗ್ರಾಮೀಣ ಭಾಗಕ್ಕೂ ಕೂಡ ತಂದಿದ್ದಾರೆ, ನಗರ ಭಾಗಕ್ಕೂ ಕೂಡ ತಂದಿದ್ದಾರೆ. ಇನ್ನು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಗಿ ಪರಿವರ್ತನೆ ಮಾಡಲಾಗಿದೆ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ ಅನ್ನ ಯೋಜನೆಯನ್ನ ತರೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಇಲ್ಲಿ ಪಡಿತರ ವ್ಯವಸ್ಥೆಯಲ್ಲಿ ಒಂದು ಆಹಾರವನ್ನ ಮುಟ್ಟಿಸೋ ಕೆಲಸ ಕೂಡ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಗಳಿರ್ತವೆ. ಇನ್ನು ಲಾಭಕೋರತನಕ್ಕೆ ಬರ್ತೀವಿ. ಅಂದ್ರೆ ಮಾಮೂಲಿಯಾಗಿ ಪಡೆಯುವಂತ ಲಾಭಕ್ಕಿಂತ ಅತಿ ಹೆಚ್ಚು ಲಾಭವನ್ನ ಪಡೆಯೋದು. ಕೆಲವೊಮ್ಮೆ ಸ್ಕೇರ್ಸಿಟಿಯನ್ನ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟು ಆ ಮುಖಾಂತರವೂ ಕೂಡ ಹೆಚ್ಚಿನ ಪ್ರಾಫಿಟ್ ಗಳಿಸುವಂತಹ ಯೋಜನೆ, ಅದನ್ನ ಲಾಭಕೋರತನ ಅಂತ ಕರಿತೀವಿ. ಲಾಭಕೋರತನ ಮಾಡಿದಾಗ ಏನಾಗುತ್ತೆ, ಅವುಗಳನ್ನ ನಿಯಂತ್ರಣ ಮಾಡಲೇಬೇಕಾಗತ್ತೆ. ಇಂಥ ನಿಯಂತ್ರಣಕ್ಕಾಗಿ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಬೆಲೆ ನಿಯಂತ್ರಣ ಅಂದ್ರೆ MSP ಅಂತ ಏನ್ ಕರಿತೀವಲ್ಲ, ಮಿನಿಮಮ್ ಪ್ರೈಸ್ ಗಳನ್ನ ಜಾರಿಗೆ ತಂದಿದೆ, ಬೆಲೆ ಸೂಚ್ಯಂಕಗಳನ್ನ ಜಾರಿಗೆ ತಂದಿದೆ, ನಿಯತಕಾಲಿಕ ಪರಿಶೀಲನೆ, ಸಹಕಾರಿ ಮಾರುಕಟ್ಟೆಗಳನ್ನ APMC ಗಳನ್ನ ವಿಸ್ತಾರ ಮಾಡ್ತಾ ಇದೆ, ತೆರಿಗೆ ನೀತಿಯನ್ನು ಜಾರಿಗೆ ತಂದಿದೆ, ದೇಶೀಯ ಮಾರುಕಟ್ಟೆಯಲ್ಲಿ ಸರಕುಗಳ ಕೊರತೆ ಆಗದಂತೆ ಸ್ಟಾಕ್ ಮಾಡದೇ ಇರೋ ಹಾಗೆ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ರೆ ಕಳ್ಳ ಸಾಗಾಣಿಕೆ ವಿಚಾರ. ವೆರಿ ಇಂಪಾರ್ಟೆಂಟ್ ಆಗಿ ಭಾರತದಲ್ಲಿ ಯಾವುದೇ ರೀತಿಯ ಆಮದು ಮತ್ತೆ ರಫ್ತು ಸುಂಕಗಳನ್ನ ಕೊಡದೇನೆ ನಮ್ಮ ದೇಶದ ಒಳಗಡೆ ಮಾರುಕಟ್ಟೆಗೆ ಸರಕುಗಳನ್ನ ಗುಪ್ತವಾಗಿ ವಿದೇಶಗಳಿಂದ ತಂದು ಇಲ್ಲಿ ಮಾರೋದನ್ನ ಕಳ್ಳ ಸಾಗಾಣಿಕೆ ಅಂತ ಕೂಡ ಕರಿತೀವಿ. ಹಂಗಾಗಿ ಇಂಥ ಮಾಡ್ತಾ ಹೋದ್ರೆ ದೇಶಕ್ಕೆ ತೆರಿಗೆ ನೀತಿಯಲ್ಲಿ ಲಾಸ್ ಆಗುತ್ತೆ. ಅಂತ ತೆರಿಗೆ ನೀತಿ ಲಾಸ್ ಆಗಬಾರ್ದು ಅಂತಂದ್ರೆ ಇವುಗಳನ್ನ ನಾವು ತಡೆಗಟ್ಟಬೇಕು. ಸೊ ತಡೆಗಟ್ಟೋದಕ್ಕೆ ಕ್ರಮ ಏನು? ದೇಶದೊಳಗೆ ಪರ್ಯಾಯ ವಸ್ತುಗಳ ಉತ್ಪಾದನೆ ಮಾಡ್ಬೇಕು. ಯಾವ ವಸ್ತುಗಳಿಗೆ ವಿದೇಶದಿಂದ ಹೆಚ್ಚು ಡಿಮ್ಯಾಂಡ್ ಆಗಿ ಬರ್ತಾ ಇದೆಯೋ ಅಂತ ವಸ್ತುಗಳನ್ನ ನಮ್ಮಲ್ಲೇ ಪೂರೈಕೆ ಮಾಡಬೇಕು, ಉತ್ಪಾದನೆ ಮಾಡಬೇಕು. ಹಂಗಾಗಿ ಮಾರುಕಟ್ಟೆಯಲ್ಲಿ ಈ ಬೆಲೆಗಳನ್ನ ನಿಯಂತ್ರಿಸೋದಕ್ಕೆ ನಮ್ಗೆ ಸಾಧ್ಯ ಆಗತ್ತೆ.
ಇನ್ನು ಯೋಗ್ಯವಾದಂತಹ ಒಂದು ಇಂಪಾರ್ಟೆಂಟ್ ಆಗಿ ಆಮದು ಮತ್ತೆ ರಫ್ತು ನೀತಿಯನ್ನ ಜಾರಿ ತರಬೇಕು. ಉತ್ತಮವಾಗಿ ವಿದೇಶಿ ವ್ಯಾಪಾರ ನೀತಿ ತರಬೇಕು. ಕರಾವಳಿ ಗಸ್ತು ಪಡೆ ಅಂದ್ರೆ ಕೋಸ್ಟಲ್ ಗಾರ್ಡ್ಸ್ ಗಳನ್ನ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಆ ಮುಖಾಂತರ ಕಳ್ಳ ಸಾಗಾಣಿಕೆ ಮೂಲಕ ನಮ್ಮ ದೇಶದಲ್ಲಿ ವಸ್ತುಗಳು ಬರದೇ ಇರೋ ರೀತಿ ತಡಿಬಹುದು. ಹಂಗಾಗಿ ಆರ್ಥಿಕ ಅಪರಾಧಕ್ಕೆ ಕಠಿಣ ಶಿಕ್ಷೆ ಇದೆ. ಅಂತಾರಾಷ್ಟ್ರೀಯ ಮತ್ತು ಅಂತಾರಾಜ್ಯಗಳ ನಡುವೆ ಆಂತರಿಕ ವ್ಯಾಪಾರ ಒಪ್ಪಂದಗಳು ಕಳ್ಳ ಸಾಗಾಣಿಕೆಯನ್ನ ನಿಯಂತ್ರಣ ಮಾಡತಕ್ಕಂತ ಉತ್ತಮ ಉಪಾಯಗಳಾಗಿ ಇವು ಕಾರ್ಯವನ್ನ ನಿರ್ವಹಿಸಬೇಕು. ಹೀಗೆ ನಿರ್ವಹಿಸಿದ್ದೇ ಆದರೆ ನಮ್ಮಲ್ಲಿ ಅತ್ಯುತ್ತಮವಾದಂತಹ ವ್ಯವಸ್ಥೆಗಳು ಬರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಸಮಾಜ ವಿಜ್ಞಾನದ ಸಿಂಪಲ್ ಸಿವಿಕ್ಸ್ ಸರಣಿಯ 6ನೇ ವಿಡಿಯೋ ನಿಮ್ಗೋಸ್ಕರ ಬಂದಿದೆ. ಸ್ಫೂರ್ತಿ ಅಕಾಡೆಮಿಯನ್ನ ಮರಿಬೇಡಿ. ಹಾಗೆ ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅದ್ಭುತವಾದ ಧನ ಸಹಾಯವನ್ನ ಮಾಡ್ತೀರಿ ಅಂತ ಅನ್ಕೊಂಡಿದೀವಿ. ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಇನ್ನೂ ಅದ್ಭುತವಾದ ವಿಚಾರಗಳು ಬರುತ್ತೆ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ನಿಮ್ಗೋಸ್ಕರ ಈ ಪ್ರಯತ್ನ ಮಾಡುತ್ತೆ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು.